ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಇವತ್ತು ನಾನು ಸೋಮವಾರ, ಮಂಗಳವಾರ ಹಾಗೆ ಬುಧವಾರದ್ದು ಕಂಟಿನ್ಯೂಯೇಷನ್ 3 ಡೇಸ್ದು ವ್ಲಾಗ್ ಹಾಕ್ತಾಯಿದ್ದೀನಿ. ನಾನು ಸಂಡೇಯಿಂದನೇ ಮನೆಯಲ್ಲಿ ಇರಲಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾನು ಇರ್ತಾಯಿಲ್ಲ, ಒಂದು 2-3 ಡೇಸ್ ಹೊರಗಡೆ ಹೋಗ್ತಾಯಿದ್ದೀವಿ ಅಂತ. ಮೈಸೂರಿಗೆ ಹೋಗಿದ್ವಿ. ಭಾನುವಾರ ನೈಟ್ ಅರೌಂಡ್ ಒಂದು 6 o'clock ಹಾಗೆ ನಾವು ಹೊರಟಿದ್ದು. ನೈಟ್ ಆಗಿತ್ತು ಹೋಗೋ ಅಷ್ಟರಲ್ಲೇ. ಆ್ಯಂಡ್ ಸೋಮವಾರನೇ ತಾತಂದು 11ನೇ ದಿನದ ಕಾರ್ಯ ಇತ್ತು. ಈ ಹಿಂದೆ ನಾನು ಹೇಳಿದ್ದೆ, ನಮ್ಮ ತಂದೆ ಸಹ ತೀರೋದ್ರು ಅಂತ. ಅವ್ರು ಮಾರ್ಚಲ್ಲಿ ತೀರೋದ್ರು. ಈಗ 1 ಮಂತ್ ಆಯಿತು. ನಮ್ಮ ತಾತನೂ ಸಹ, ಅಂದರೆ ಅವ್ರ ತಂದೆ ಇದ್ದರು, ನಮ್ಮ ಅಪ್ಪನ ತಂದೆ ಇದ್ದರು, ಇನ್ನೂ ಅವ್ರಿಗೆ 99 years ಆಗಿತ್ತು. ಅವರು ಇವಾಗ ಏಪ್ರಿಲಲ್ಲಿ ತೀರೋದ್ರು. ಸೊ ಅವ್ರದ್ದು 11ನೇ ದಿನದ ಕಾರ್ಯ ಇತ್ತು. ಸೊ ಹಾಗಾಗಿ ಹೋಗಲೇಬೇಕಿತ್ತು ಅಂತ ಅಂದ್ಬಿಟ್ಟು 3 days ಅಲ್ಲಿಗೆ ಹೋಗಿ ಬಂದಿದ್ದಾಯಿತು. ಸೊ 3 daysಯಿಂದ ನಿಮ್ಮದು ಆರ್ಡರ್ಸ್ ಪೆಂಡಿಂಗ್, ನಾನು ಫಸ್ಟೇ ಯಾರಿಗೂ ಹೇಳಿರಲಿಲ್ಲ ಅಲ್ವಾ. ಸೊ ತುಂಬ ಜನ ಆರ್ಡರ್ಸ್ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ. ನಾನು ಇವತ್ತು ಅಂದರೆ ಬುಧವಾರ ಇವಾಗ ನಾನು ಹಾಸನಿಗೆ ಬಂದಿದ್ದೀನಿ, ರೀಚ್ ಆಗಿದ್ದೀನಿ ಹಾಸನಿಗೆ. ನೆಕ್ಸ್ಟ್ ಇವತ್ತು ಸಂಜೆ ಅಥವಾ ನಾಳೆ ಖಂಡಿತ ನಿಮ್ಮ ಎಲ್ಲದೂ ಪಾರ್ಸಲ್ಸ್ ಡಿಸ್ಪ್ಯಾಚ್ ಆಗುತ್ತೆ. ತುಂಬ ಜನ ಮೆಸೇಜ್ ಹಾಕ್ತಾ ಇರ್ತೀರಾ ಕಳಿಸಿ ಅಂತ. ಸೊ ನನಗೆ ವ್ಲಾಗಲ್ಲೇ ನೀವು ನೋಡ್ತಿರಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಸೊ ತಿಥಿ ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ಸಹ ಇರಲಿಲ್ಲ, ನಮಗೂ ತುಂಬ ಕೆಲಸಗಳೆಲ್ಲ ಇತ್ತು ಅಲ್ವಾ. ನಮ್ಮ ಅಕ್ಕನೂ, ಅವರು ಭಾವ, ಅಕ್ಕನ ಮಕ್ಕಳು ಎಲ್ಲನೂ ಅವತ್ತೇ ಬೆಂಗಳೂರಿಗೆ ಹೊರಟ್ಬಿಟ್ರು. ನಾನು 2 ದಿನ ಇದ್ದೆ ಅಲ್ಲಿ ಮೈಸೂರಿನಲ್ಲಿ. ಆ್ಯಂಡ್ ಮೈಸೂರಲ್ಲಿ ಎಷ್ಟು ಸೆಖೆ ಅಂದರೆ ಯಪ್ಪ ದೇವ್ರೆ, ನನಗಂತೂ ಇರೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ನನಗೆ ಇಲ್ಲಿ ಹಾಸನಲ್ಲಿ ಮಡಿಕೆ ನೀರು ಕುಡಿದು ರೂಢಿ ಆಗಿಬಿಟ್ಟು ಮೈಸೂರಲ್ಲಿ ಎಷ್ಟು ನೀರು ಕುಡ್ದಾಗೆ ಅನ್ನಿಸ್ತಾ ಇರಲಿಲ್ಲ. ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲಿಲ್ಲ. ಹಾಗಾಗಿ ಹೋಗೊಂದು ಮಡಿಕೆನಾದರೂ ತಂದು ಇಡೋಣ ಮನೆಗೆ ಅಂತ ಅಂದ್ಬಿಟ್ಟು ಇಲ್ಲಿ ಕಲಾಮಂದ್ರ ಕುಕ್ರಳ್ಳಿ ಕೆರೆ ಹತ್ರ ಸುಮಾರು ಈ ರೀತಿ ಸಮ್ಮರ್ ಅಂದ ತಕ್ಷಣ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಆ್ಯಂಡ್ ರೇಟ್ಸ್ನ ವಿಚಾರಿಸ್ಕೊಂಡು ಹೋಗಿ ತೊಗೋಬೇಕು. ನಮಗೆ ಇಲ್ಲಿ ಸ್ವಲ್ಪ ಕಡಿಮೆಗೆ ಬಿತ್ತು ಕುಕ್ರಳ್ಳಿ ಕೆರೆ ಹತ್ರ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಚೆನ್ನಾಗಿರೋದು ಒಂದು ಮಡಿಕೆನ ತೊಗೊಂಡು ಬಂದಿದ್ದಾಯಿತು. ಆ್ಯಂಡ್ ನಾವು ಮಡಿಕೆ ತೊಗೋಬೇಕಾದ್ರೆ ತುಂಬ ಜನ ವಾಪಸ್ ತಂದು ಕೊಡ್ತಾಯಿದ್ರು. ನಾವು ಮೊನ್ನೆ ತೊಗೊಂಡೋಗಿದ್ವಿ, ಆಲ್ರೆಡಿ ಲೀಕ್ ಆಗ್ತಾಯಿದೆ. ನೆನ್ನೆ ತೊಗೊಂಡೋಗಿದ್ವಿ, ತುಂಬ ಡ್ರಾಪ್ ಬರ್ತಾಯಿದೆ ಅಂತ. ನಾವು ಏನಪ್ಪ ಇದು, ನಾವು ಮಡಿಕೆ ತೊಗೊಳಕ್ಕೆ ಬಂದರೆ ಇಬ್ಬರು ಬಂದ್ರಲ್ಲ ವಾಪಸ್ಸು ಮಾಡೋಕ್ಕೆ ಅಂತ ಅಂದ್ಕೊಂಡು ನನ್ನ ಕಸಿನ್ ಜೊತೆ ಹೋಗಿದ್ದೆ ನಾನು. ಆಮೇಲೆ ಅವನು ಬಿಡಿಯಾಕ ನೋಡೋಣ, ಲಕ್ಕಿದ್ರೆ ಚೆನ್ನಾಗಿರೋದೇ ಸಿಗುತ್ತೆ ಅಂತ ಅನ್ನ. ಸರಿ ಅಂದ್ಬಿಟ್ಟು ತೊಗೊಬಂದ್ವಿ. ಅದು ನೋಡಿದ್ರೆ 1 day ಫುಲ್ಲು ನೀರು ತುಂಬಿಟ್ಟಿದ್ದೆ, ರಾತ್ರಿ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ. ಬಟ್ ಅದು ತುಂಬಾ ಚೆನ್ನಾಗಾಯಿತು, ಏನು ಲೀಕು ಇಲ್ಲ, ಏನೂ ಇಲ್ಲ. ಅವ್ನು ನೀಟಾಗಿ ಕೊಡ್ತಾನೆ ಪಾಪ ಹುಡುಗ. ಎಲ್ಲ ಕ್ರ್ಯಾಕ್ ಆಗಿದ್ರೆ ಕ್ರ್ಯಾಕೆಲ್ಲ ನಾವು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿರೋದೇ ಸಿಕ್ತು ನಮಗೆ, ರೀಸನೇಬಲ್ ಪ್ರೈಸ್ಗೆ ಸಿಕ್ತು. ಸೊ ನೋಡಬೇಕು ಅಂತ ಅಂದರೆ ಹುಷಾರಾಗಿ ನೋಡಿ ಚೆನ್ನಾಗಿರೋ ಅಂಥದ್ದನ್ನು ತೊಗೋಬೇಕು. ಆ್ಯಂಡ್ ನಾವು 13ನೇ ದಿನದ ಕಾರ್ಯಕ್ಕೆ ಇರಲಿಲ್ಲ, 3 days ಇರೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು 11ನೇ ದಿನದ್ದು 12ನೇ ದಿನದ ಕಾರ್ಯ ಮುಗಿಸ್ಕೊಂಡು ನಾನು 13ನೇ ದಿನದ್ದು ಬೆಳಗ್ಗೆನೇ ಅರೌಂಡ್ 5:45 ಹಾಗೆ ಹೊರಟು ಬಂದುಬಿಟ್ವಿ. ಏಕೆಂದರೆ ಪ್ರದೀಪ್ ಆಫೀಸ್ಗೆ ಹೋಗಬೇಕಾಗಿತ್ತಲ್ವ. 9ಗೆಲ್ಲ ಮನೆ ರೀಚ್ ಆಗಿದ್ವಿ. ಆ್ಯಂಡ್ ಹಿಂದಿನ ದಿನ ಹಾಸನಲ್ಲಿ ಜೋರು ಮಳೆ ಗಾಳಿ ಅಂತೆ. ಮನೆಗೆ ಬರ್ತಿದ್ದಾಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಮೇಲ್ಗಡೆ ಬಂದು ಇದೆಲ್ಲ ಅವಸ್ಥೆ ನೋಡ್ತಿದ್ದಾಗೇ ಯಾವ ರೆಸ್ಟು ಬೇಡ, ಬರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ನೋಡಿ, ಗಿಡಗಳೆಲ್ಲ ಅಂದರೆ ಪಾಟಲ್ಲಿ ಇಟ್ಟಿದ್ದೀನಲ್ವ, ಗಾಳಿಗೆ ಅದು ಎತ್ತರನೂ ಸಹ ಬೆಳೆದಿದೆ ಗಿಡ. ಗಾಳಿಗೆ ಆ ಭಾರ ತಡಿಲಾರ್ದೇ ಬಿದ್ದೋಗುತ್ತೆ ಯಾವಾಗ್ಲೂ. ಸೊ ಅದನ್ನು ಕುಂಡ ಎಲ್ಲ ಎತ್ತಿಟ್ಟು ಮಣ್ಣನ್ನೆಲ್ಲ ಎತ್ತಿಟ್ಟು ಆಮೇಲೆ ಅದನ್ನು ನೀಟಾಗಿ ನೀರೆಲ್ಲ ಹಾಕಿ ವಾಶ್ ಮಾಡೋಣ ಅಂತ ಬಂದೆ. ಆ್ಯಂಡ್ ಅಡುಗೆ ಮನೇಲೂ ನಾವು ಹೋಗ್ಬೇಕಾದ್ರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ, ಕಾಕ್ರೋಚ್ದು ನಾನೊಂದು ಜೆಲ್ ಇಟ್ಬಿಟ್ಟು ಹೋಗ್ತೀನಿ ನಾನು ಅಂತ ಯಾವಾಗ್ಲೂ. ಸೊ ಅದನ್ನು ಇಟ್ಬಿಟ್ಟು ಎಲ್ಲ ಕಬೋರ್ಡ್ಸ್ಗೂ ಹೋಗಿದ್ದೆ. ಆ್ಯಂಡ್ ಶಾಕಿಂಗ್ಲಿ ಹೊರಗಡೆನೂ ಸಹ ತುಂಬಾ ಜಿರಳೆಗಳು ಎಲ್ಲ ಸತ್ತು ಬಿದ್ದಿತ್ತು, ಒಳಗಡೆನೂ ಸಹ ಜಿರಳೆಗಳೆಲ್ಲ ಫುಲ್ಲು ಕ್ಲಿಯರ್ ಆಗಿತ್ತು. ಸೊ ಹಾಗಾಗಿ ವ್ಯಾಕ್ಯೂಮ್ ಕ್ಲೀನ್ ಮಾಡಿ ಅದನ್ನೆಲ್ಲ ಮತ್ತೆ ಕಬೋರ್ಡ್ಸ್ನೆಲ್ಲ ನೀಟಾಗಿ ಪಾತ್ರೆನೆಲ್ಲ ತೆಗೆದು ಕ್ಲೀನ್ ಮಾಡಿ ವ್ಯಾಕ್ಯೂಮ್ ಕ್ಲೀನ್ ಮಾಡಿಬಿಟ್ಟು ಹೊಸದಾಗಿ ಅದು ಏನು ನಾನು ಪೇಪರ್ನಲ್ಲಿ ಜೆಲ್ ಹಾಕಿಟ್ಟಿದ್ದೆ ಅದನ್ನು ತೆಗೆದುಬಿಟ್ಟು ಹೊಸದು ಜೆಲ್ ಹಾಕಿ ಇಡ್ತಾಯಿದ್ದೀನಿ. ಸೊ ಇದು ತುಂಬಾ ಸೇಫರ್ ಸೈಡ್ ಅಂತಲೂ ಅನ್ನಿಸ್ತು. ಈ ಜಿರಳೆಗಳು ಅದೆಲ್ಲ ಕಂಡಾಗ ಈ ಸ್ಪ್ರೇ ಮಾಡಿದಾಗ ಸ್ವಲ್ಪ ಅದು ಸ್ಪ್ರೇ ಸ್ಮೆಲ್ಲೆಲ್ಲ ಇರುತ್ತೆ. ಆ್ಯಂಡ್ ಅದು
ನಮ್ಗೆ ಭಯನೂ ಇರುತ್ತೆ, ಇನ್ನು ಪಾತ್ರೆಗಳಿಗೆಲ್ಲ ಆಗಿಬಿಟ್ರೆ ಇನ್ ಕೇಸ್ ನಮಗೆ ಗೊತ್ತಾಗದೆ ಹಾಗೆ ಯೂಸ್ ಮಾಡಿಬಿಟ್ರೆ ಏನಪ್ಪ ಫುಡ್ ಪಾಯ್ಸನಿಂಗ್ ಎಲ್ಲ ಆಗ್ಬಿಡ್ಬೋದು ಅಂತ. ಸೊ ಇದು ಏನೂ ಇಲ್ಲ, ಯಾವ ಪಾತ್ರೆಗೂ ಟಚ್ ಆಗಲ್ಲ. ಆ್ಯಂಡ್ ನೀವು ಡೈರೆಕ್ಟಾಗಿ ಕಬೋರ್ಡ್ಗೆ ಹಾಕಿದ್ರೆ ಸ್ವಲ್ಪ ಅಂಟು ಥರ ಇರುತ್ತೆ. ಸೊ ಹಾಗಾಗಿ ಒಂದು ಪೇಪರ್ ಮೇಲೆ ಆ ರೀತಿ ಇಟ್ಬಿಟ್ರೆ ಅದನ್ನು ಜೆಲ್ನ ತಿಂದು ಅಲ್ಲೇ ಇರೋವಂಥ ಜಿರಳೆಗಳು ಸುಮಾರು ಸತ್ತೋಗ್ಬಿಡುತ್ತೆ. ಆ್ಯಂಡ್ ಮರಿಗಳೂ ಅಷ್ಟೇ ತುಂಬ ಎಲ್ಲೂ ಕಾಣೋದೇ ಇಲ್ಲ, ಆ ರೀತಿ ಸತ್ತೋಗ್ಬಿಡುತ್ತೆ. ನನಗಂತೂ ತುಂಬಾ ಏನು ಹೆಲ್ಪ್ಫುಲ್ ಆಯಿತು ಈ ಜೆಲ್ ನನಗೆ ಸಿಕ್ಕಿದ್ದು. ಸೊ ನೋಡಿ ಇಲ್ಲಿ ಈ ಕಬೋರ್ಡಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು, ಅಲ್ಲಲ್ಲೇ ಜಿರಳೆಗಳೆಲ್ಲ ಸತ್ತು ಬಿದ್ದಿದೆ. ಎಷ್ಟೇ ನಾವು ತಿಂಗ್ಳಿಗೊಂದು ಸಲ ನೀಟ್ ಮಾಡಿದ್ರೂ ಅಷ್ಟೇ ಕೆಲವೊಬ್ಬರು ಏನೇನೋ ಮನೆಯದು ಐಡಿಯಾಗಳೆಲ್ಲ ಕೊಡ್ತಾರೆ, ಎಲ್ಲನೂ ಟ್ರೈ ಮಾಡಿ ಆಯಿತು. ಕೊನೆಗೆ ಈ ಜೆಲ್ ನನಗೆ ಹೆಲ್ಪ್ಫುಲ್ ಅಂತ ಅನ್ನಿಸ್ತು. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ನನಗೆ ಇದು. ಸೇಫರ್ ಸೈಡೂ ಸಹ ಒಂದು ಪೇಪರಲ್ಲಿ ಇಡೋದ್ರಿಂದ ಯಾವುದೇ ಪಾತ್ರೆಗೂ ಸಹ ಟಚ್ ಆಗಲ್ಲ ಅದು. ಆಮೇಲೆ ಒಂದು ವಾರಕ್ಕೊಂದು ಸಲ ಅಥವಾ 15 ದಿವಸಕ್ಕೊಂದು ಸಲ ಆ ಪೇಪರ್ನ ತೆಗೆದು ಎಸೆದ್ಬಿಟ್ಟು ಮತ್ತೆ ಇನ್ನೊಂದು ಸಣ್ಣ ಪೀಸ್ ಆಫ್ ಪೇಪರ್ ಮೇಲೆ ಹೊಸ ಜೆಲ್ನ ಇಟ್ಬಿಟ್ಟು ಪಾತ್ರೆಗಳೆಲ್ಲ ಇಟ್ಟರೆ ಆಯಿತು ಅಷ್ಟೇ. ಸೊ ನೋಡಿ ಇದು ಎಲ್ಲ ಥರ ಸ್ಟೋರ್ಗಳಲ್ಲೂ ಸಿಗುತ್ತೆ. ಡೆಡ್ಲೈನ್ ಅಂತ ರೋಚ್ ಕಿಲ್ಲರ್ ಡೆಡ್ಲೈನ್ ಜೆಲ್ ಅಂತ ಸಿಗುತ್ತೆ. ಇದು ಸುಮಾರು ಸಿಗುತ್ತೆ, ಯಾವ್ದು ಬೇಕಾದ್ರೂ ನೀವು ತೊಗೋಬೋದು. ಬಟ್ ಇದು ತುಂಬ ಎಫೆಕ್ಟಿವ್ ಇದೆ. ಈ ಸ್ಪ್ರೇಗಳು ಆಮೇಲೆ ಪೌಡರ್ಸು ಅಲ್ಲಿ ಇಲ್ಲಿ ಉದುರಿಸೋದು ಅದೆಲ್ಲದಕ್ಕಿಂತನೂ ಇದು ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಮನೆಯೂ ಸಹ ನೀಟಾಗಿ ಅನಿಸುತ್ತೆ. ಪೌಡರು ಸ್ಪ್ರೇ ಎಲ್ಲ ಹಾಕಿದಾಗ ಏನಪ್ಪ ಹೆಂಗೆಂಗೋ ಫುಡ್ ಪಾಯ್ಸನಿಂಗ್ ಥರ ಆಗುತ್ತೆ ಅಂತೆಲ್ಲ ನಮಗೂ ಸಹ ಡೌಟ್ಸ್ ಇರುತ್ತೆ ಅಲ್ವಾ. ಹಾಗಾಗಿ ಇದನ್ನು ನಾನು ತೋರಿಸ್ದೆ ಇವತ್ತು. ಊರಿಂದ ಬರ್ತಾ ಫ್ರೆಶ್ಶಾಗಿ ತರಕಾರಿಗಳೆಲ್ಲ ತಂದಿದ್ದು ಅದನ್ನೆಲ್ಲ ಎತ್ತಿಟ್ಟೆ. ಆ್ಯಂಡ್ ಕೆಳಗಡೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ನೋಡಿ ಇಲ್ಲಿ ಮೇಲ್ಗಡೆ ಫುಲ್ ಕ್ಲೀನ್ ಮಾಡೋಣ ಅಂತ ಬಂದು ಇವಾಗ ನನಗೆ ಆಲ್ಮೋಸ್ಟ್ ಒಂದು 3/4 ಗಂಟೆ ಹಿಡಿತು ಇಡೀ ಪೋರ್ಟಿಕೋನ ನೀರೆಲ್ಲ ಹಾಕಿ ಮಣ್ಣೆಲ್ಲ ತೊಳೆದು ಗುಡಿಸಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಈ ಗಿಡಗಳು ಇಟ್ಕೊಳ್ಳೋದು ಸಾಕು, ಫುಲ್ ಕ್ಲೀನ್ ಮಾಡೋದು ಸಾಕು ಅಂತ ಅನಿಸುತ್ತೆ ಒಮ್ಮೊಮ್ಮೆ. ನೀವು ಏನಾದರೂ ಗಾರ್ಡನಿಂಗ್ ಮಾಡಬೇಕು ಅಂತ ಇದ್ದರೆ ನೋಡಿ, ಇವೆಲ್ಲ ಸೈಡ್ ಎಫೆಕ್ಟ್ಸು. ಗಾರ್ಡನಿಂಗ್ ನೋಡೋದಕ್ಕಷ್ಟೇ ಚೆಂದ ಅಲ್ಲ, ಅದನ್ನು ಫುಲ್ಲು ಮೇಂಟೈನ್ ಮಾಡ್ತಾ ಇರಬೇಕು. ಗಿಡ ಅಂದರೆ ಬೆಳೀತಾ ಇದ್ದ ಹಾಗೆ ಟ್ರಿಮ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಮಳೆಗಾಲದಲ್ಲಂತೂ ಈ ರೀತಿ ಪ್ರಾಬ್ಲಮ್ಸ್ ಇದ್ದಿದ್ದೆ. ನಾನು ಪ್ರತಿ ವರ್ಷ ಮಳೆಗಾಲ ಬಂತು ಅಂದರೆ ಈ ಪ್ರಾಬ್ಲಮ್ ನನಗೆ ಯಾವಾಗಲೂ ಇದ್ದಿದೆ. ಇಲ್ಲ ಟೆರೆಸಲ್ಲಿ ಹೋಗಿ ಎಲ್ಲ ಪಾಟ್ಗಳು ಬಿದ್ದೋಗಿರುತ್ತೆ, ಇಲ್ಲ ಇಲ್ಲಿ ಬಾಲ್ಕನಿಗಳಲ್ಲೂ ಎಲ್ಲ ಪಾಟ್ಗಳು ಬಿದ್ದೋಗಿರುತ್ತೆ. ಒಂದೊಂದು ಸಲ ಅನಿಸುತ್ತೆ ಈ ಪಾಟ್ಗಳಿಗೆ ಗಿಂತ ಈ ಗ್ರೋ ಬ್ಯಾಗ್ ಇರುತ್ತಲ್ಲ ಅದೇ ಬೆಸ್ಟ್ ಅಂತ ಅನಿಸುತ್ತೆ. ಬಟ್ ಗ್ರೋ ಬ್ಯಾಗ್ ಏನು ಅಂದರೆ ಬಿಸಿಲಿಗೆ ಬೇಗ ಒಣಗೋಗ್ಬಿಡುತ್ತೆ, ಹರಿದೋದಂಗೆ ಆಗುತ್ತೆ. ಹಾಗಾಗಿ ನಾನು ನೋಡಬೇಕು ಈ ಮೇಲ್ಗಡೆನೂ ಸ್ವಲ್ಪ ಗ್ರೋ ಬ್ಯಾಗ್, ಅಲ್ಲೇನು ಜಾಸ್ತಿ ಬಿಸಿಲು ಬೀಳಲ್ಲ, ಗ್ರೋ ಬ್ಯಾಗ್ಸ್ನಲ್ಲೇ ಇಟ್ಬಿಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಬರ್ತಿದ್ದಾಗೇ ಬೆಣ್ಣೆನೂ ಸಹ ಕಾಯಿಸಿ ತುಪ್ಪ ರೆಡಿ ಮಾಡಿ ಇಟ್ಟೆ. ಏಕೆಂದರೆ ಬಫೆಲೋಗಿಗೆ ತುಂಬಾ ಆರ್ಡರ್ಸ್ ಬಂದಿತ್ತು. ಅದು ಸ್ವಲ್ಪ ಗಟ್ಟಿ ಆದರೆ ಸಂಜೆ ತನಕ ಗಟ್ಟಿ ಆದರೆ ಸಂಜೆ ಮೇಲೆ ನಾನು ಸ್ವಲ್ಪ ಆರ್ಡರ್ಸ್ನ ಡಿಸ್ಪ್ಯಾಚ್ ಮಾಡ್ಬೋದು ಅಲ್ವಾ. ಹಾಗಾಗಿ ತುಪ್ಪನೂ ಸಹ ಕಾಯಿಸಿ ಎಲ್ಲನೂ ಸಹ ಎತ್ತಿಟ್ಟೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಅಷ್ಟೆಲ್ಲ ಕೆಲಸ ಮಾಡಿ ನನಗೆ ಅನ್ನ ಸಾಂಬಾರು ಮಾಡೋಷ್ಟು ಪುರ್ಸೋತು ತರಕಾರಿಗಳನ್ನ ಕಟ್ ಮಾಡಿ ಇರಲಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಪ್ಯಾಕೆಟ್ ಓಪನ್ ಮಾಡಿ ಪುಳಿಯೋಗರೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ಜಸ್ಟ್ ಒಗ್ಗರಣೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಪುಳಿಯೋಗರೆ ಪ್ಯಾಕೆಟ್ 1 ಪ್ಯಾಕೆಟ್ ಹಾಕಿಬಿಟ್ಟು ಅನ್ನಕ್ಕೆ ಕಲಿಸ್ತಾ ಇದ್ದೀನಿ ಅಷ್ಟೇ. ಹಿತೈಷೂ ಬೆಳಗ್ಗೆ ಬೇಗನೆ 7:30ಗೆ ನಾವು ಹೋಟೆಲಲ್ಲಿ ತಿನ್ಕೊಂಡು ಬಂದಿದ್ದು. ಅವನೂ ಸಹ ಹೊಟ್ಟೆ ಹಸಿತಾ ಇದೆ ತುಂಬ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಇಬ್ರಿಗಾಗಷ್ಟು ಮಾತ್ರನೇ ಮಾಡಿದ್ದೀನಿ ಪುಳಿಯೋಗರೆ. ಸಂಜೆಗೆ ನೈಟ್ ಏನಾದರೂ ಚಪಾತಿ ಪಲ್ಯ, ಏಕೆಂದರೆ ತರಕಾರಿಗಳೆಲ್ಲ ಜಾಸ್ತಿ ಇದೆ, ಹಾಗಾಗಿ ಚಪಾತಿ ಪಲ್ಯ ಆ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಇಬ್ಬರಿಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಫಸ್ಟೆಲ್ಲ ಹಿತೈಷು ಮನೆಯಲ್ಲಿದ್ದರೆ 3 ಗಂಟೆ ಆಗೋವರೆಗೂ ಊಟ ಕೇಳ್ತಾನೆ ಇರಲಿಲ್ಲ. ಇವಾಗ ಮೈಸೂರಲ್ಲಿ ಒಂದು 10 ದಿನ ಇದ್ದ ಅಲ್ವಾ, ಅಲ್ಲಿ ಫುಲ್ಲು ಟೈಮಿಂಗ್ಸು ನಮ್ಮಮ್ಮ 1 ಗಂಟೆ ಅಂದರೆ 1 ಗಂಟೆಗೆ ಊಟ ಮಾಡಬೇಕು, 4 ಗಂಟೆ ಅಂದರೆ 4 ಗಂಟೆಗೆ ಹಾಲು ಕುಡಿದು ಬಿಡಬೇಕು. ಸೊ ಹಾಗಾಗಿ ಇಲ್ಲಿ ಅದೇ ಹೇಳ್ತಾ ಇದ್ದ, ನಂಗೆ ಇಷ್ಟೊಂದು ಟೈಮ್ ಆಯಿತು, ಇಷ್ಟೊತ್ತಿಗೆ ಅಜ್ಜಿ ಊಟ ಕೊಟ್ಬಿಡ್ತಾಯಿದ್ರು, ನಂಗೆ ಹೊಟ್ಟೆ ಹಸಿತಾ ಇದೆ, ಬೇಗ ಮಾಡು ಅಂತ. ಸೊ ಇಲ್ಲಿಗೆ ನನ್ನ ಈ ಡೈಲಿ ವ್ಲಾಗ್ಸ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ವೀಡಿಯೋಲಿ.